ನನ್ನ ಹೆಸರು ರೋಶ್ನಿ ರವಿಚಂದರ್. ನಾನು ಇಲ್ಲಿ ಬೆಂಗಳೂರಲ್ಲಿ 1975ಇಂದ 2023ನಲ್ಲಿ ನಂದು ಟ್ರಾನ್ಸ್ಫರ್ ಆಯಿತು. ಮತ್ತು ನನ್ನ ಪರ್ಸ್ನಲ್ ರೀಸನ್ಸಿಂದ ನಾನು ಆ ಟ್ರಾನ್ಸ್ಫರ್ ಮೇಲೆ ಹೋಗೋಕ್ಕಾಗಿಲ್ಲ. ನಾನು ಇಲ್ಲಿ ಬೆಂಗಳೂರಲ್ಲೇ ಇದ್ಬಿಟ್ಟೆ. ಐ ರಿಸೈನ್ಡ್. ನಾನು ಹೇಳೋದು, ಇಟ್ಸ್ ನೆವರ್ ಟು ಲೇಟ್. ಸ್ಟಾರ್ಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಯಾವಾಗ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಒಂದು ಅರ್ಥ ಮಾಡಬೇಕು ಅಂದರೆ, ನಮಗೆ ಜಾಬಲ್ಲಿ ಇರಬೇಕಾದ್ರೆ ಫುಲ್ ಸ್ಯಾಲ್ರಿ ಬರುತ್ತೆ. ಒಂದು ಸಲ ರಿಟೈರ್ಮೆಂಟ್ ಆದಮೇಲೆ ಸಂಬಳ ಹಾಫಿಗೆ ಕಟ್ಟಾಗೋಗುತ್ತೆ. ಸೊ ಅದೇನೇ ಒಂದು ಶಾಕ್ ಆಗುತ್ತೆ. ಇನಿಷಿಯಲಿ ದ್ಯಾಟ್ ಈಸ್ ಯೋರ್ ಶಾಕ್. ನಮ್ಮ ಹಸ್ಬೆಂಡ್ ಹೊರಗಡೆ ಇದ್ದವರು, ಅವರು ರಿಟೈರ್ ಆಗಿ ಬಂದರು. ಅವಾಗ ಹೇಳಿದರು, ನೀನು ಯಾಕೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಲ್ಲ? ಐ ಟುಕ್ ದ ಬೇಬಿ ಸ್ಟೆಪ್ಸ್. ಫಸ್ಟ್ ಇಯರಲ್ಲಿ ಸ್ಮಾಲ್ ಅಮೌಂಟ್ಸ್ ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ಎನ್ಕರೇಜ್ ಆಗಿಬಿಟ್ಟು ಈಗ ನಾನು ಒಂದು ಚಂಕಿ ಪಾರ್ಟ್ ಆಫ್ ಮೈ ರಿಟೈರ್ಮೆಂಟ್ ಫಂಡ್ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದ್ದೀನಿ. ಗೌರ್ಮೆಂಟ್ ಬಾಂಡ್ಸ್ ಆಗಲಿ, ಮಲ್ಟಿ ಅಲೋಕೇಶನ್ ಫಂಡ್ಸ್ ಆಗಲಿ, ಫ್ಲೆಕ್ಸಿ ಕ್ಯಾಪ್ಸ್, ಮಿಡ್ ಕ್ಯಾಪ್ಸ್, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಅದು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಮತ್ತು ಏನು, ನಮಗೆ ಒಂಥರ ಫ್ರೀಡಮ್, ಒಂಥರ ಸ್ವಾಭಿಮಾನ. ಐ ಆಮ್ ಹ್ಯಾಪಿ ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಮೈ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಇಟ್ ವಿಲ್ ಗಿವ್ ಮೀ ದ ಗ್ರೋತ್. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.